ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಮತ್ತೊಂದು ಮಹತ್ವದ ತಿರುವು. ಮೂಡಾದಿಂದ ಹಂಚಿಕೆಯಾಗಿದ್ದ 1100 ಬದಲಿ ನಿವೇಶನಗಳ ಹಂಚಿಕೆಯನ್ನ ರದ್ದು ಮಾಡಲಾಗಿದೆ. ಮೂಡಾ ಹಗರಣದ ಬಗ್ಗೆ ಯತೀಂದ್ರ ಅವರು ಉತ್ತರಿಸಬೇಕಿತ್ತು. ಪರಿಷತ್ನಲ್ಲಿ ರಘು ಕೌಟಲ್ಯ ಪ್ರಶ್ನೆಗೆ ಇವತ್ತು ಉತ್ತರಿಸಬೇಕಿತ್ತು. ಅಕ್ರಮವಾಗಿ ಹಂಚಿದ್ದ ನಿವೇಶನಗಳನ್ನು ಸರ್ಕಾರ ಹಿಂಪಡೆದಿಲ್ಲ. ಸಿದ್ದರಾಮಯ್ಯ ಮತ್ತೆ ಕಾನೂನು ಕುಣಿಕೆಗೆ ಸಿಲುಕ್ತಾರೆ ಎನ್ನುವಂತಹ ಭಯ. ಹೀಗಾಗಿ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ಸೈಟ್ ಹಂಚಿಕೆಯನ್ನ ರದ್ದು ಮಾಡಲಾಗಿದೆ ಅಂತಿದೆ ವಿಪಕ್ಷ. 50-50 ಅನುಪಾತದಲ್ಲಿ ಹಂಚಿಕೆಯಾಗಿದ್ದಂತಹ 1100 ನಿವೇಶನಗಳು, ಸುಮಾರು 2,000 ಕೋಟಿ ರೂಪಾಯಿ ಮೌಲ್ಯದ 1100 ನಿವೇಶನಗಳು. ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಆದೇಶ ಕೊಟ್ಟಿದ್ದಾರೆ. ಹಂಚಿಕೆಯಾಗಿದ್ದಂತಹ ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತಹ ನಿರ್ಧಾರ. ಈಗಾಗಲೇ ನೋಂದಣಿಯಾಗಿರುವಂತಹ ನಿವೇಶನಗಳಿಗೂ ಕೂಡ ಖಾತೆ ಮಾಡೋ ಹಾಗಿಲ್ಲ. ಮೈಸೂರು ಪಾಲಿಕೆ, ನಗರಸಭೆ, ಗ್ರಾಮ ಪಂಚಾಯತ್ಗಳಿಗೆ ನಿರ್ದೇಶನ ಹೋಗಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿಯಾಗಿರುವಂತಹ ಕ್ರಯ ಪತ್ರ ಕೂಡ ರದ್ದು. ಸಿವಿಲ್ ನ್ಯಾಯಾಲಯದಲ್ಲಿ ತಕ್ಷಣವೇ ದಾವೆ ಹೂಡೋದಕ್ಕೆ ಸೂಚನೆ ಕೊಡಲಾಗಿದೆ. ವಿಚಾರಣಾ ಆಯೋಗ ಮತ್ತು ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಯ ವರದಿ ಶಿಫಾರಸುಗಳ ಆಧಾರದ ಮೇಲೆ ಯತೀಂದ್ರ ಸಿದ್ದರಾಮಯ್ಯ ಈ ಕ್ರಮಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ನೋಂದಣಿಯಾಗಿರುವಂತಹ ನಿವೇಶನಗಳ ಖಾತೆ ಹಂಚಿಕೆ ಕೂಡ ಆಗೋದಿಲ್ಲ.